ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ಈ ನಟ್ಟು ಬೋಲ್ಟ್ ಯಾಕಪ್ಪ ಈ ವಿಚಾರ ಟ್ರೆಂಡಿಂಗ್ ಅಲ್ಲಿ ಬಂತ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತ ಮಾತು. ಅದರ ಬೆನ್ನಲ್ಲೇ ಈಗ ನಟಿ ರಕ್ಷಿತಾ ಸಹೋದರ ರಾಣಾ ನಟನೆ ಚಿತ್ರಕ್ಕೆ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದ ಚಿಲುಮೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಲೈಟ್, ಅಡುಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ನೋಡಿ, ಇದು ನಟ್ಟು ಬೋಲ್ಟು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ ಚಲನಚಿತ್ರೋತ್ಸವ ಇದಕ್ಕೆ ಬಂದಿಲ್ಲ ಅಂತ. ಆದ್ರೆ ಈಗ ವಿವಾದದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಸಿನಿಮಾದವರಿಗೆ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನ ನಾಮ ಚಿಲುಮೆಯಲ್ಲಿ ಸಿನಿಮಾವನ್ನ ಚಿತ್ರೀಕರಣಕ್ಕೆ ಬಂದಂತ ಚಿತ್ರತಂಡವನ್ನ ಅದ ಒಂದು ಸಾಮಗ್ರಿಗಳನ್ನ ಸೀಜ್ ಮಾಡುವಂತ ಕೆಲಸವನ್ನ ಕೂಡ ತುಮಕೂರಿನ ಒಂದು ಅರಣ್ಯ ಇಲಾಖೆ ಕೂಡ ಮಾಡಿರ್ತಕ್ಕಂಥದ್ದು. ಚಿತ್ರತಂಡಕ್ಕೆ ಸರ್ಕಾರ ಬಿಸಿ ಮುಟ್ಟುವಂತಹ ಕೆಲಸ ಶುರುವಾಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ನಾನಿವಾಗ ತುಮಕೂರಿನ ನಾಮ ಚಿಲುಮೆ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಏನು ನಿನ್ನೆ ರಾತ್ರಿ, ಈಗ ದೃಶ್ಯ ನೋಡ್ತಾ ಇರಬಹುದು, ನಿನ್ನೆ ರಾತ್ರಿ ತರುಣ್ ಸುಧೀರ್ ಕ್ರಿಯೇಷನ್ ಸಿನಿಮಾ ಶೂಟಿಂಗ್ಗೆ ಕೂಡ ಬರಲಾಗಿತ್ತು. ಇಲ್ಲಿ ಅನುಮತಿ ಇಲ್ಲದೆ ಒಂದು ಚಿತ್ರೀಕರಣ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಅದರ ಚಿತ್ರೀಕರಣಕ್ಕೆ ಬೇಕಾದಂತಹ ಜನರೇಟರ್ ಆಗಿರ್ತಕ್ಕಂಥದ್ದು, ಚೇರ್ಗಳು, ಮತ್ತೆ ಲೈಟಿಂಗ್ಸ್, ಮತ್ತೆ ಪಾತ್ರೆಗಳು, ಮತ್ತೆ ಟೇಬಲ್ಸ್, ಮತ್ತೆ ಟಿಟಿ ವ್ಯಾನ್ ಇದೆ, ಇವನ್ನ ಸೀಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ಅವರ ಒಂದು ನೇತೃತ್ವದಲ್ಲಿ ದಾಳಿಯನ್ನು ಕೂಡ ನಡೆಸಲಾಗುತ್ತೆ. ದಾಳಿ ನಡೆಸಿ ಸುಮಾರು ಒಂದು 50ಕ್ಕೂ ಹೆಚ್ಚು ಜನರು ಕೂಡ ಚಿತ್ರೀಕರಣಕ್ಕೆ ಬಂದಿದ್ರು. ಅವರನ್ನ ಕೂಡ ಇಲ್ಲಿ ಬಂದು ಅಧಿಕಾರಿಗಳು ಅವ್ರನ್ನ ಅಂದ್ರೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಇಲ್ಲಿ ಏನು ಸಾಮಗ್ರಿಗಳಿದ್ದು ಅವನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಈ ಒಂದು ಸಿನಿಮಾ ಅಂದ್ರೆ ನಟಿ ರಕ್ಷಿತಾ ಸಹೋದರ ರಾಣಾ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಘಟನೆಯಿಂದ ಎಲ್ಲೊಂದು ಕಡೆ ಸಿನಿಮಾ ಒಂದು ಚಿತ್ರತಂಡಕ್ಕೆ ಈಗ ಸರ್ಕಾರದಿಂದ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಆರಂಭವಾಯಿತು ಅನ್ನೋ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ, ಇದೇ ವಿಚಾರ ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ಈ ನಟ್ಟು ಬೋಲ್ಟ್ ಯಾಕಪ್ಪ ಈ ವಿಚಾರ ಟ್ರೆಂಡಿಂಗ್ ಅಲ್ಲಿ ಬಂತ ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತ ಮಾತು. ಅದರ ಬೆನ್ನಲ್ಲೇ ಈಗ ನಟಿ ರಕ್ಷಿತಾ ಸಹೋದರ ರಾಣಾ ನಟನೆ ಚಿತ್ರಕ್ಕೆ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದ ಚಿಲುಮೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಲೈಟ್, ಅಡುಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ನೋಡಿ, ಇದು ನಟ್ಟು ಬೋಲ್ಟು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ ಚಲನಚಿತ್ರೋತ್ಸವ ಇದಕ್ಕೆ ಬಂದಿಲ್ಲ ಅಂತ. ಆದ್ರೆ ಈಗ ವಿವಾದದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಸಿನಿಮಾದವರಿಗೆ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನ ನಾಮ ಚಿಲುಮೆಯಲ್ಲಿ ಸಿನಿಮಾವನ್ನ ಚಿತ್ರೀಕರಣಕ್ಕೆ ಬಂದಂತ ಚಿತ್ರತಂಡವನ್ನ ಅದ ಒಂದು ಸಾಮಗ್ರಿಗಳನ್ನ ಸೀಜ್ ಮಾಡುವಂತ ಕೆಲಸವನ್ನ ಕೂಡ ತುಮಕೂರಿನ ಒಂದು ಅರಣ್ಯ ಇಲಾಖೆ ಕೂಡ ಮಾಡಿರ್ತಕ್ಕಂಥದ್ದು. ಚಿತ್ರತಂಡಕ್ಕೆ ಸರ್ಕಾರ ಬಿಸಿ ಮುಟ್ಟುವಂತಹ ಕೆಲಸ ಶುರುವಾಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ನಾನಿವಾಗ ತುಮಕೂರಿನ ನಾಮ ಚಿಲುಮೆ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಏನು ನಿನ್ನೆ ರಾತ್ರಿ, ಈಗ ದೃಶ್ಯ ನೋಡ್ತಾ ಇರಬಹುದು, ನಿನ್ನೆ ರಾತ್ರಿ ತರುಣ್ ಸುಧೀರ್ ಕ್ರಿಯೇಷನ್ ಸಿನಿಮಾ ಶೂಟಿಂಗ್ಗೆ ಕೂಡ ಬರಲಾಗಿತ್ತು. ಇಲ್ಲಿ ಅನುಮತಿ ಇಲ್ಲದೆ ಒಂದು ಚಿತ್ರೀಕರಣ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಅದರ ಚಿತ್ರೀಕರಣಕ್ಕೆ ಬೇಕಾದಂತಹ ಜನರೇಟರ್ ಆಗಿರ್ತಕ್ಕಂಥದ್ದು, ಚೇರ್ಗಳು, ಮತ್ತೆ ಲೈಟಿಂಗ್ಸ್, ಮತ್ತೆ ಪಾತ್ರೆಗಳು, ಮತ್ತೆ ಟೇಬಲ್ಸ್, ಮತ್ತೆ ಟಿಟಿ ವ್ಯಾನ್ ಇದೆ, ಇವನ್ನ ಸೀಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ಅವರ ಒಂದು ನೇತೃತ್ವದಲ್ಲಿ ದಾಳಿಯನ್ನು ಕೂಡ ನಡೆಸಲಾಗುತ್ತೆ. ದಾಳಿ ನಡೆಸಿ ಸುಮಾರು ಒಂದು 50ಕ್ಕೂ ಹೆಚ್ಚು ಜನರು ಕೂಡ ಚಿತ್ರೀಕರಣಕ್ಕೆ ಬಂದಿದ್ರು. ಅವರನ್ನ ಕೂಡ ಇಲ್ಲಿ ಬಂದು ಅಧಿಕಾರಿಗಳು ಅವ್ರನ್ನ ಅಂದ್ರೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಇಲ್ಲಿ ಏನು ಸಾಮಗ್ರಿಗಳಿದ್ದು ಅವನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಈ ಒಂದು ಸಿನಿಮಾ ಅಂದ್ರೆ ನಟಿ ರಕ್ಷಿತಾ ಸಹೋದರ ರಾಣಾ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಘಟನೆಯಿಂದ ಎಲ್ಲೊಂದು ಕಡೆ ಸಿನಿಮಾ ಒಂದು ಚಿತ್ರತಂಡಕ್ಕೆ ಈಗ ಸರ್ಕಾರದಿಂದ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಆರಂಭವಾಯಿತು ಅನ್ನೋ ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ, ಇದೇ ವಿಚಾರ
ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ಈ ನಟ್ಟು ಬೋಲ್ಟ್ ಯಾಕಪ್ಪ ಈ ವಿಚಾರ ಟ್ರೆಂಡಿಂಗ್ ಅಲ್ಲಿ ಬಂತಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತ ಮಾತು. ಅದರ ಬೆನ್ನಲ್ಲೇ ಈಗ ನಟಿ ರಕ್ಷಿತಾ ಸಹೋದರ ರಾಣಾ ನಟನೆ ಚಿತ್ರಕ್ಕೆ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದ ಚಿಲುಮೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಲೈಟ್, ಅಡುಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ನೋಡಿ, ಇದು ನಟ್ಟು ಬೋಲ್ಟು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ ಚಲನಚಿತ್ರೋತ್ಸವ ಇದಕ್ಕೆ ಬಂದಿಲ್ಲ ಅಂತ. ಆದ್ರೆ ಈಗ ವಿವಾದದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಸಿನಿಮಾದವರಿಗೆ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅಂತ ಹೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರತಕ್ಕಂಥದ್ದು. ಈ ಒಂದು ಬೆನ್ನಲ್ಲೇ ತುಮಕೂರಿನ ನಾಮ ಚಿಲುಮೆಯಲ್ಲಿ ಸಿನಿಮಾವನ್ನ ಚಿತ್ರೀಕರಣಕ್ಕೆ ಬಂದಂತ ಚಿತ್ರತಂಡವನ್ನ ಅದ ಒಂದು ಸಾಮಗ್ರಿಗಳನ್ನ ಸೀಜ್ ಮಾಡುವಂತ ಕೆಲಸವನ್ನ ಕೂಡ ತುಮಕೂರಿನ ಒಂದು ಅರಣ್ಯ ಇಲಾಖೆ ಕೂಡ ಮಾಡಿರ್ತಕ್ಕಂಥದ್ದು. ಚಿತ್ರತಂಡಕ್ಕೆ ಸರ್ಕಾರ ಬಿಸಿ ಮುಟ್ಟುವಂತಹ ಕೆಲಸ ಶುರುವಾಯ್ತು ಅನ್ನೋದು ಕೂಡ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ನಾನಿವಾಗ ತುಮಕೂರಿನ ನಾಮ ಚಿಲುಮೆ ಬಳಿ ಇರ್ತಕ್ಕಂಥದ್ದು. ಇಲ್ಲಿ ಏನು ನಿನ್ನೆ ರಾತ್ರಿ ಈಗ ದೃಶ್ಯ ನೋಡ್ತಾ ಇರಬಹುದು. ನಿನ್ನೆ ರಾತ್ರಿ ತರುಣ್ ಸುಧೀರ್ ಕ್ರಿಯೇಷನ್ ಸಿನಿಮಾ ಶೂಟಿಂಗ್ಗೆ ಕೂಡ ಬರಲಾಗಿತ್ತು. ಇಲ್ಲಿ ಅನುಮತಿ ಇಲ್ಲದೆ ಒಂದು ಚಿತ್ರೀಕರಣ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ಅದರ ಚಿತ್ರೀಕರಣಕ್ಕೆ ಬೇಕಾದಂತಹ ಜನರೇಟರ್ ಆಗಿರ್ತಕ್ಕಂಥದ್ದು, ಚೇರ್ಗಳು, ಮತ್ತೆ ಲೈಟಿಂಗ್ಸ್, ಮತ್ತೆ ಪಾತ್ರೆಗಳು, ಮತ್ತೆ ಟೇಬಲ್ಸ್, ಮತ್ತೆ ಟಿಟಿ ವ್ಯಾನ್ ಇದೆ, ಇವನ್ನ ಸೀಜ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪವಿತ್ರ ಅವರ ಒಂದು ನೇತೃತ್ವದಲ್ಲಿ ದಾಳಿಯನ್ನು ಕೂಡ ನಡೆಸಲಾಗುತ್ತೆ. ದಾಳಿ ನಡೆಸಿ ಸುಮಾರು ಒಂದು 50ಕ್ಕೂ ಹೆಚ್ಚು ಜನರು ಕೂಡ ಚಿತ್ರೀಕರಣಕ್ಕೆ ಬಂದಿದ್ರು. ಅವರನ್ನ ಕೂಡ ಇಲ್ಲಿ ಬಂದು ಅಧಿಕಾರಿಗಳು ಅವ್ರನ್ನ ಅಂದ್ರೆ ಪ್ರಶ್ನೆ ಮಾಡುವಂತ ಕೆಲಸವನ್ನು ಕೂಡ ಮಾಡಿ ಇಲ್ಲಿ ಏನು ಸಾಮಗ್ರಿಗಳಿಂದ ಅವನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಏನು ಈ ಒಂದು ಸಿನಿಮಾ ಅಂದ್ರೆ ನಟಿ ರಕ್ಷಿತಾ ಸಹೋದರ ರಾಣಾ ಅವರು ಈ ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ರು ಅಂತ ಕೂಡ ಈಗ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಒಂದು ಘಟನೆಯಿಂದ ಎಲ್ಲೊಂದು ಕಡೆ ಸಿನಿಮಾ ಒಂದು ಚಿತ್ರತಂಡಕ್ಕೆ ಈಗ ಸರ್ಕಾರದಿಂದ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಆರಂಭವಾಯಿತು ಅನ್ನೋ ಒಂದು ಪ್ರಶ್ನೆ ಕೂಡ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ನೋಡಿ, ಇದೇ ವಿಚಾರ ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತ ವಿಚಾರ ಅಂತ ಹೇಳಿದ್ರೆ ಕಳೆದ 2-3 ದಿನಗಳಿಂದ ಈ ನಟ್ಟು ಬೋಲ್ಟ್ ಯಾಕಪ್ಪ ಈ ವಿಚಾರ ಟ್ರೆಂಡಿಂಗ್ ಅಲ್ಲಿ ಬಂತಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತ ಮಾತು. ಅದರ ಬೆನ್ನಲ್ಲೇ ಈಗ ನಟಿ ರಕ್ಷಿತಾ ಸಹೋದರ ರಾಣಾ ನಟನೆ ಚಿತ್ರಕ್ಕೆ ಶಾಕ್ ಎದುರಾಗಿದೆ. ಚಿತ್ರತಂಡದ ಮೇಲೆ ಅರಣ್ಯ ಸಂರಕ್ಷಣಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ತುಮಕೂರು ಜಿಲ್ಲೆಯ ನಾಮದ ಚಿಲುಮೆಯಲ್ಲಿ ಈ ಘಟನೆ ನಡೆದಿರುವಂತದ್ದು. ನಾಮದ ಚಿಲುಮೆಯಲ್ಲಿ ಅನುಮತಿ ಇಲ್ಲದೆ ಚಿತ್ರೀಕರಣ ಮಾಡ್ತಾ ಇದ್ದಾರೆ. ಲೈಟ್, ಅಡುಗೆ ಸಾಮಗ್ರಿ, ಚೇರ್, ಟಿಟಿ ವಾಹನ ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ನೋಡಿ, ಇದು ನಟ್ಟು ಬೋಲ್ಟು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಮೊನ್ನೆ ಚಲನಚಿತ್ರೋತ್ಸವ ಇದಕ್ಕೆ ಬಂದಿಲ್ಲ ಅಂತ. ಆದ್ರೆ ಈಗ ವಿವಾದದ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ.